ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಶಾಂತಿ ಮಾತುಕತೆ ಮೊದಲ ದಿನವೇ ಉದ್ವಿಗ್ನ ತಿರುವು ಪಡೆದು ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. ಲೆಬನಾನ್ನಲ್ಲಿ ಕದನ ವಿರಾಮ ಸಂಪೂರ್ಣ ಜಾರಿಯಾಗಬೇಕು ಎಂದು ಇರಾನ್ ಒತ್ತಾಯಿಸಿದ್ದು, ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿವೆ. ಸುಮಾರು 80 ನಿಮಿಷಗಳ ಕಾಲ ನಡೆದ ಸಭೆಯಲ್ಲಿ ಇರಾನ್ ಮೇಲಿನ ಆರ್ಥಿಕ ನಿರ್ಬಂಧ ಸಡಿಲಿಕೆ, ತೈಲ ರಫ್ತಿಗೆ ಅನುಮತಿ ಹಾಗೂ ಸ್ಥಗಿತಗೊಂಡಿರುವ ನಿಧಿಗಳ ಬಿಡುಗಡೆ ಕುರಿತು ಚರ್ಚೆ ನಡೆಯಿತು. ಆದರೆ ಲೆಬನಾನ್ನಲ್ಲಿನ ಇರಾನ್ ಬೆಂಬಲಿತ ಸಂಘಟನೆಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ ಬಳಿಕ ಪರಿಸ್ಥಿತಿ ಬಿಗಡಿಸಿತ್ತು. ಇದನ್ನು ವಿರೋಧಿಸಿದ ಇರಾನ್ ನಿಯೋಗ ಕೆಲಕಾಲ ಸಭೆಯಲ್ಲಿ ಹೊರನಡೆದು ಅಸಮಾಧಾನ ವ್ಯಕ್ತಪಡಿಸಿತು. ಮಾತುಕತೆ ಬಳಿಕ ಮಾತನಾಡಿದ ಇರಾನ್ ಮುಖ್ಯ ಸಂಧಾನಕಾರ ಮೊಹಮ್ಮದ್ ಬಾಘರ್ ಕಾಲಿಬಾಫ್, ಅಮೆರಿಕದ ಬೆದರಿಕೆಗಳಿಗೆ ನಾವು ಮಣಿಯುವುದಿಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ಇದೇ ವೇಳೆ ಎರಡೂ ದೇಶಗಳ ಪ್ರತಿನಿಧಿಗಳ ಅಸ್ತಲಫ್ಗಾವ ಹಾಗೂ ಜಂಟಿ ಛಾಯಾಚಿತ್ರ ಕಾರ್ಯಕ್ರಮವು ರದ್ದುಗೊಂಡಿತ್ತು. ಮಾತುಕತೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದರೂ ಎರಡು ರಾಷ್ಟ್ರಗಳು ರಾಜತಾಂತ್ರಿಕ ಸಂವಾದ ಮುಂದುವರಿಸುವ ಸಾಧ್ಯತೆಯನ್ನು ತೆರೆದಿಟ್ಟಿವೆ.